ಮೊದಲಿಗೆ ಇಲ್ಲಿ ಬಂದಿರುವ ಎಲ್ರಿಗೂ ನನ್ನ ನಮಸ್ಕಾರಗಳು. ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಅಪ್ಪಾಜಿ ಹೇಳಿದ್ರು 100 ದಿನ ಇವತ್ತು ಸಿನಿಮಾಗಳು ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮಗೆ. ಬಟ್ 10-15 ದಿನದಲ್ಲಿ ಬ್ಲಾಕ್ ಬಸ್ಟರ್ ರಿಪೋರ್ಟ್ ಕೊಡ್ತಾ ಇದ್ದೀವಿ ಹೀರೋಗಳು, ಪ್ರೊಡ್ಯೂಸರ್ಗಳು. ನೀನೇನಪ್ಪಾಜಿ ಹಿಂಗೆ ಅಂದ್ಬಿಟ್ಟೆ ನೀನು. ಇವತ್ತು 2 ವಾರದಲ್ಲಿ 3 ವಾರದಲ್ಲೋ ಒಂದು ಬ್ಲಾಕ್ ಬಸ್ಟರ್ ರಿಪೋರ್ಟ್ ಬರ್ತಾ ಇದೆ. ಅಫ್ಕೋರ್ಸ್ ಎಸ್, ಐ ರಿಯಲಿ ರೆಸ್ಪೆಕ್ಟ್ ಯಾವ ಫಿಲ್ಮು ಒಂದು 50 ದಿನ 100 ದಿನ ವರ್ಷ 2 ವರ್ಷ ಓಡಿರೋ ಫಿಲ್ಮ್ಗೆಲ್ಲ ನಮಗೆಲ್ಲ ಬಹಳಷ್ಟು ಗೌರವ ಇದೆ ಆ ಪಿಕ್ಚರ್ಗಳ ಬಗ್ಗೆ, ನಾವು ಕೊಟ್ಟಿದ್ದೀವಿ ನಿಜ. ಆದರೆ ಈಗಿನ ಕಾಲದಲ್ಲಿ ಈ ಥರ 100 ದಿನ ಒಂದು ರಿಮಾರ್ಕ್ ತೊಗೊಳ್ಳೋದು ಭಾಳ ದೊಡ್ಡ ಕಷ್ಟ. ಅದರಲ್ಲಿ ನೀವು ತೊಗೊಂಡಿದ್ದೀರಾ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಆಫ್ಟರ್ ಭರಾಟೆ ನಿರ್ದೇಶನ ಮಾಡ್ತಿರೋರು ನಮ್ಮ ನಿರ್ದೇಶಕರು, ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಆ್ಯಂಡ್ ಐ ಲವ್ ಹಿಮ್ ಅ ಲಾಟ್, ಇವನ್ ಮೈ ಪ್ರೊಡ್ಯೂಸರ್ ಮಿಸ್ಟರ್ ಸುಪ್ರೀತ್. ಅದ್ರ ನಂತರ ನನ್ನ ಅಗೇನ್ ಮೈ ಮೋಸ್ಟ್ ಫೇವ್ರೆಟ್ ಪ್ರೊಡ್ಯೂಸರ್ ಮಿಸ್ಟರ್ ಉಮಾಪತಿ ಅವರು, ನನ್ನ ನಿರ್ಮಾಪಕರು, ಹಾಗೂ ನಮ್ಮ ಮಹೇಶ್ ಅವರು ನನ್ನ ನಿರ್ದೇಶಕರು ನೆಕ್ಸ್ಟ್ ಪಿಕ್ಚರ್ಗೆ. ಭರಾಟೆ ನಂತರ ಈ ಫಿಲ್ಮ್ ಡೀಟೇಲ್ಸ್ ಅಷ್ಟು ನಾವು ಕೊಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಇವತ್ತು ನಾವು 2 ಮುಖ್ಯವಾದ ಕಾರಣಕ್ಕೆ ಸೇರ್ಕೊಂಡಿದ್ದೀವಿ. ಒಂದು ನಮ್ಮ ಸತೀಶ್ ನೀನಾಸಮ್ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ, ನಾನು ನಿಮ್ಮ ಫ್ಯಾನು ಸರ್, ಬಿಕಾಸ್ ಐ ರಿಯಲಿ ಲವ್ ಯು ಆ್ಯಕ್ಟಿಂಗ್. ನನಗೆ ನಿಮ್ಮ ನ್ಯಾಚುರಲ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ. ನಿಮ್ಮ ಫಿಲ್ಮ್ಸ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಎಸ್ಪೆಷಲಿ ನಿಮ್ಮ ಲೂಸಿ ಎಲ್ಲ ಬಂದಾಗ ಒಂದು ಟ್ರೆಂಡ್ ಚೇಂಜ್ ಮಾಡಿಕೊಟ್ಟಂಥ ಸಿನಿಮಾ ಅದು ಇಂಡಸ್ಟ್ರಿಗೆ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಅದನ್ನೆಲ್ಲ ನಾವು ಮೆಚ್ಚುಗೆ ಪಡಬೇಕು, ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು ನಾವೆಲ್ಲ ಕನ್ನಡಿಗರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ಅವರು ಕೊಟ್ಟಂಥ ಹಿಟ್ಗಳನ್ನ ನೋಡ್ಕೊಂಬಂದರೆ ಇವತ್ತು ಅಯೋಗ್ಯ ನೀವು 100 days ಪೂರೈಸಿದ್ದೀರಾ ಅಂದರೆ ಇಟ್ ಇಸ್ ಅ ಬಿಗ್ ಅಚೀವ್ಮೆಂಟ್. ಮೇ ಗಾಡ್ ಬ್ಲೆಸ್ ಯು ವಿತ್ ಮೆನಿ ಮೋರ್ ಸಕ್ಸಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಾರ್ ದ ಎಂಟೈರ್ ಕ್ರೂ ಮೆಂಬರ್ಸ್, ಇವತ್ತು ಯಾರ್ಯಾರು ಈ ಒಂದು ಜಾಗದಲ್ಲಿ ಬಂದು ಈ ಒಂದು ಸಂದರ್ಭಕ್ಕೆ ಸೇರಿಕೊಂಡು ಈ ಒಂದು ಖುಷಿಯಾಗಿರೋ ಒಂದು ಸಂದರ್ಭಕ್ಕೆ ಆಚರಿಸ್ಬೇಕು ಅಂತ ಬಂದಿದ್ದಾರೆ, ನಿಮಗೆಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ಪ್ರೀತಿ ವಿಶ್ವಾಸ ಎಲ್ಲರ ಮೇಲೂ ಇಟ್ಕೊಳ್ಳಿ, ಪ್ರತಿಯೊಂದು ಕನ್ನಡ ಸಿನಿಮಾದ ಮೇಲೂ ಇಟ್ಕೊಳ್ಳಿ, ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ಇಟ್ಕೊಳ್ಳಿ, ಪ್ರತಿಯೊಬ್ಬ ಕನ್ನಡ ಕಲಾವಿದನ ಬಗ್ಗೆನೂ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರನ್ನು ಯಾವತ್ತು ಯಾವ ವಿಚಾರದಲ್ಲೂ ಕ್ಷಣಕ್ಕೂ ಭೇದ ಭಾವ ಮಾಡಬೇಡಿ. ನಮಗೆಲ್ಲ ಗೊತ್ತಿರೋದು 2 ವಿಚಾರ, ಇಲ್ಲ ಅಳಿಸ್ತೀವಿ ಇಲ್ಲ ನಗಿಸ್ತೀವಿ. ನಾವು ಕಲಾವಿದರು, ತಾಯಿ ಸರಸ್ವತಿ ನಮಗೆ ಕೊಟ್ಟಂಥ ವಿದ್ಯೆ ಇದು ಬಿಟ್ಟು ನಮಗೆ ಬೇರೆ ಏನೂ ಗೊತ್ತಿಲ್ಲ. ಇದರಿಂದ ಮಾತ್ರ ನಾವು ಬದುಕ್ತಾ ಇದ್ದೀವಿ. ಇದು ಸದಾ ನಮ್ಮ ಜೊತೆಗೆ, ನೀವು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಮ್ಮಿಂದ ನಾವು ಊಟ ಮಾಡ್ತೀವಿ, ನಾವು ಬದುಕ್ತೀವಿ. ಸೊ ಈ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ ನಮ್ಮ ಮೇಲೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಬೀರ್ಬಲ್ ಮಿಸ್ಟರ್ ಶ್ರೀನಿವಾಸ್ ಹಾಗೂ ನಮ್ಮ ಅಯೋಗ್ಯ ನಮ್ಮ ಸತೀಶ್ ಅವ್ರಿಗೆ ಹಾಗೂ ಡೈರೆಕ್ಟರ್ ಮಹೇಶ್ ಅವ್ರಿಗೆ, ಫಾರ್ ದ ಎಂಟೈರ್ ಟು ಅಂತ ಚಂದ್ರಶೇಖರ್ ಅವ್ರಿಗೆ, ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ನಿಮ್ಮನ್ನು ಬಿಡೋಕ್ಕಿಲ್ಲ, ನಮ್ಮ ಪಿಕ್ಚರ್ ಮಾಡಬೇಕು ಬೇಗ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.